ಅದು ನಾನು ಸುಬ್ಬು. ಪರವಾಗಿಲ್ಲ ಶ್ರೀವಲ್ಲಿ, ನೀವಿಬ್ರು ಹಳೇ ಲವರ್ಸ್ ಏನೋ ನಗ್ನಗ್ತಾ ಮಾತಾಡ್ತಾ ಇದ್ರಿ ಅನ್ಸುತ್ತೆ. ನಾನು ಬಂದು ಡಿಸ್ಟರ್ಬ್ ಮಾಡ್ಬಿಟ್ನಾ? ಹಲೋ ವರ್ಷ ಏನ್ ಹೇಳ್ತಿದ್ದೀರಾ ಮೇಡಮ್? ಹೌದಲ್ವಾ, ನಿಮ್ಮಿಬ್ರಿಗೂ ಮದ್ವೆ ಫಿಕ್ಸ್ ಆಗಿತ್ತಾನೆ? ನೀವಿಬ್ರು ಆ ಮದ್ವೆಗೆ ಒಪ್ಕೊಂಡಿದ್ರಿ ತಾನೆ? ಹಾಗಿದ್ಮೇಲೆ ನೀವಿಬ್ರು ಹಳೆ ಲವರ್ಸ್ ತಾನೆ? ಅಯ್ಯೋ ಮೇಡಮ್, ಪರವಾಗಿಲ್ಲ ಸುಬ್ಬು, ಏನು ತೊಂದ್ರೆ ಇಲ್ಲ. ಆದ್ರೆ ಏನ್ ಗೊತ್ತಾ, ಈ ತರ ನೀವಿಬ್ರು ಇಲ್ಲಿ ನಿಂತ್ಕೊಂಡು ನಗ್ನಗ್ತಾ ಕ್ಲೋಸ್ ಆಗಿ ಮಾತಾಡ್ತಿರೋದನ್ನ ಯಾರಾದ್ರೂ ನೋಡಿದ್ರೆ ನಿಮ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ. ಒಂದ್ ಕೆಲ್ಸ ಮಾಡಿ, ನೀವು ಎಲ್ಲಾದ್ರೂ ಹೊರಗಡೆ ಹೋಗ್ಬಿಡಿ. ಮಾಲ್ಗೋ, ಸಿನಿಮಾಗೋ, ಅಥವಾ ಐಸ್ ಕ್ರೀಮ್ ಪಾರ್ಲರ್ಗೋ, ಅಥವಾ ದೇವಸ್ಥಾನಕ್ಕೋ ಹೋಗ್ಬಿಟ್ಟು ಬನ್ನಿ. ಹೋಗ್ಬಿಟ್ಟು ಚೆನ್ನಾಗಿ ಸುತ್ತಾಡ್ಕೊಂಡು ಮಾತಾಡ್ಕೊಂಡು ಬನ್ನಿ. ಹಳೆ ಲವರ್ಸ್ಗೆ ಪ್ರೈವಸಿ ಬೇಕಾಗುತ್ತಲ್ವಾ? ಸುಬ್ಬು, ಶ್ರೀವಲ್ಲಿನ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬಾ. ಓಕೆ, ಟೇಕ್ ಕೇರ್. ಇದೇನೋ ಅದು ಸುಬ್ಬು, ಎಲ್ಲ ಉಲ್ಟಾ ಆಗೋಯ್ತಲ್ಲೋ. ದೇವ್ರೆ, ಈ ಪ್ರೀತಿ ಅನ್ನೋದು ದೊಡ್ಡ ಕಗ್ಗಂಟು, ವೆರಿ ಕಾಂಪ್ಲಿಕೇಟೆಡ್. ಕಗ್ಗತ್ಲಲ್ಲಿ ಕಣ್ಣು ಮುಚ್ಕೊಂಡು ಕಾಡೊಳಗಡೆ ಓಡಾಡ್ತಾ ಇದ್ದೀನಿ ಅನ್ನಿಸ್ತಾ ಇದೆ. ತಲೆ ಕೆಟ್ಟೋಗ್ತಾ ಇದೆ ನನಗೆ. ಅಪ್ಪ, ನಾಳೆ ನೀನು ಹೇಳಿದ ಜಾಗಕ್ಕೆ ಹೋಗ್ತಾ ಇದ್ದೀನಪ್ಪ. ಆಗ್ಲಪ್ಪ, ಸಂತೋಷ. ಆದರೆ ಅಲ್ಲಿ ಹೋಗಿ ಬಂದಮೇಲೆ ಎಲ್ಲ ಬದಲಾಗ್ಬೋದು ಕಣೋ. ನೀನು ನಿನ್ನ ಸುತ್ತ ಇರೋ ನೋಡೋ ದೃಷ್ಟಿನೂ ಬದಲಾಗ್ಬೋದು ಕಣೋ. ಅಲ್ಲಿ ಏನೇ ಕೇಳಿದ್ರು ಇದನ್ನು ಕಲ್ ಮಾಡ್ಕೊ, ಮನಸ್ಸನ್ನ ಗಟ್ಟಿ ಮಾಡ್ಕೋಕಂದ. ಅಲ್ಲ, ನನಗೊಂದು ಅರ್ಥ ಆಗ್ತಿಲ್ಲ. ಯಜಮಾನ್ರ ಬಗ್ಗೆ ತಿಳ್ಕೊಳ್ಳೋಂಥ ವಿಷಯ ಅಂಥದ್ದೇನಿದೆ? ಹೇಗಿದ್ರು ಅಲ್ಲಿಗೆ ಹೋಗ್ತಾ ಇದೆಯಲ್ಲ ಮಗನೆ, ಎಲ್ಲ ನಿನಗೆ ಗೊತ್ತಾಗುತ್ತೆ ಕಣೋ. ಈಗಾಗಲೇ ನಿಮಗೊಂದು ಲೊಕೇಶನ್ ಕಳಿಸಿದ್ನಲ್ಲ, ಅಲ್ಲಿಗೆ ಬೇಡ, ನಿನಗೆ ಇನ್ನೊಂದು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಹೋಗು. ಸರಿನಪ್ಪ, ಆಯಿತು. ನೋಡು ಸುಬ್ಬು, ಅಲ್ಲೇನೇ ನಡೆದ್ರು ನಿನ್ನ ಮನಸ್ಸು ಗಟ್ಟಿಯಾಗಿರಲಿ. ಯಾವುದಕ್ಕೂ ಹಿಗ್ಬೇಡ, ಯಾವುದಕ್ಕೂ ಕುಗ್ಬೇಡ ಕಣೋ. ಆ ವಿಷಯನ ಕೇಳಿದ ತಕ್ಷಣ ಯಾವ ನಿರ್ಧಾರಕ್ಕೂ ಬರಬೇಡ ಕಣೋ. ಆಯ್ತಪ್ಪ, ನಾನು ಅಲ್ಲಿಗೆ ಹೋಗಿ ಬಂದಮೇಲೆ ನಿನ್ನ ಜೊತೆ ಮಾತಾಡ್ತೀನಿ. ಸರಿಯಪ್ಪ, ಈಗ ನೀನು ಹೋಗಿ ಮಲ್ಕೋ. ನಾನು ನಿನಗೆ ಆಮೇಲೆ ಲೊಕೇಶನ್ ಕಳಿಸ್ತೀನಿ. ಗುಡ್ ನೈಟ್. ಗುಡ್ ನೈಟ್. ಹಲೋ ಅಮ್ಮೋರೆ, ನಾಳೆ ಸುಬ್ಬು ಬರ್ತಾ ಇದ್ದಾನೆ ರಾಮಾಪುರಕ್ಕಲ್ಲ, ಇನ್ನೊಂದು ಲೊಕೇಶನ್ಗೆ. ಅವ್ನು ಹೊರಟಿದ್ದಾಗೆ ನಿಮಗೆ ಫೋನ್ ಮಾಡ್ತೀನಿ ಅಮ್ಮೋರೆ. ಸರಿ ಪದ್ದು. ಏನಿದ್ಯಾ ನಿನ್ ಬುರ್ಡೆ ಬಗ್ಗೆ ಕೇಳಿ ಕೇಳಿ ನನ್ ತಲೆ ಬುರ್ಡೆನೆ ಹೊಡೆದೋಗಿತ್ತು. ಜೊತೆಗೆ ಬುರ್ಡೆ ಇಟ್ಬಿಟ್ಟಲ್ಲ ಕೈಗೆ. ನಿಜ ಹೇಳು, ಯಾವ ಸ್ಮಶಾನದಿಂದ ಎತ್ಕೊಂಡ್ ಬಂದಿದ್ಯಾ ಈ ಬುರ್ಡೆನ? ಕರೆಕ್ಟ್ ಆಗಿ ಹೇಳು. ಏ ಬಾವ ಹೇಳು. ಇದು ಬರೀ ಬುರ್ಡೆ ಇಲ್ಲ, ಕಥಾ. ನೀನು ಬುರ್ಡೆ ಬಗ್ಗೆ ಹೇಳು. ಈ ಬುರ್ಡೆ ಜೀವನದಲ್ಲಿ ಅತಿ ದೊಡ್ಡ ವಿಷಯವನ್ನೇ ಹೇಳುತ್ತೆ. ವೇಷ, ಸೇಡು, ಆಸ್ತಿ, ಅಂತಸ್ತು ಇದೆಲ್ಲವನ್ನು ನಾನು ತಲೆಯಲ್ಲಿ ತುಂಬಿಕೊಂಡಿರ್ತೀನಿ. ಆದ್ರೆ ಕಡೆಗೆ ಸರಿಯಾಗಿ ನೋಡು, ಸತ್ತ ಮೇಲೆ ಇರೋದು ಇದೊಂದೇ ಬುರ್ಡೆ. ಒಳಗೆಲ್ಲ ಖಾಲಿ. ನೀನು ಕೋಟಿ ಸಂಪಾದನೆ ಮಾಡಿದ್ರು ಅಷ್ಟೇ, ಬೀದಿಲಿ ಭಿಕ್ಷೆ ಬೇಡಿ ತಿಂದ್ರು ಅಷ್ಟೇ. ಕಡೆಗೆ ನಮ್ಮೆಲ್ಲರ ಬುರ್ಡೆನೂ ಇದೇ ಪರಿಸ್ಥಿತಿಗೆ ಬರುತ್ತೆ. ಸೌಂದರ್ಯ, ಅಂದ, ಚಂದ ಇದ್ಯಾವುದು ಈ ಬುರ್ಡೆಗಿಲ್ಲ. ಎಲ್ಲ ಬುರ್ಡೆ, ಇಲ್ಲೆಲ್ಲ ಬುರ್ಡೆ. ಅಯ್ಯಯ್ಯೋ, ಈ ಬುರ್ಡೆ ಕತೆ ಕೇಳಕ್ಕ ಇಷ್ಟ ದಿನ ನಿಮ್ ದಾರಿ ಕಾದಿತ್ತು. ಈ ಬುರ್ಡೆ ಬಿಡೋ ಮನುಷ್ಯ ಬರ್ದೇ ಇದ್ರು ನಡೀತಿತ್ತು. ಯಾಕೋ ನೆಮ್ಮದಿ ಆಗಿದ್ದೆ. ಈ ಬುರ್ಡೆ ತೋರಿಸಿದ ತಲೆಗೆ ಉಡೋ ಬಿಟ್ಬಿಟ್ಟ ಈ ಬಾಳ. ಅನ್ಯಾಯವಾಗಿ ಶ್ರಾವಣಿ ಮೇಡಮ್ನ ಹೆದರಾಕೊಂಡು ತಪ್ಪು ಮಾಡ್ಬಿಟ್ನಲ್ಲಪ್ಪ ಶಿವನೇ. ಮತ್ತೆ ಹೇಗಾದ್ರೂ ಮಾಡಿ
ಅವ್ರ ಹತ್ರ ಹೋಗಿ ಅವ್ರ ಕಾಲು ಹಿಡಿದು ಪುನಃ ಅವರಿಗೆ ಅಂಟ್ಕೋಬೇಕು. ಕಾಂತ ಕಾರ್ಯಬೇಡ ಹಂಗೆ. ನಿನಗೆ ಇನ್ನೂ ಏನೋ ತಂದಿದ್ದೀನಿ. ಏನ್ ತಂದಿದ್ಯಾ? ಕಣ್ಮುಚ್ಚು. ಮುತ್ತಲ ಲೊಕೇಶನ್ ಕಳ್ಸಿದಾರಾ? ಓ ಕಳ್ಸಿದಾರೆ. ಅಯ್ಯೋ, ನಾನು ಯಜಮಾನ್ರು ಇಷ್ಟ ತನಕ ಅಲ್ಲೇ ಅಲ್ವಾ ಇದ್ದಿದ್ದು? ಅದೇ ಲೊಕೇಶನ್ ತೋರಿಸ್ತಾ ಇದೆ. ಅಂದ್ರೆ ನಾನು ಮತ್ತೆ ಅದೇ ಲೊಕೇಶನ್ಗೆ ಹೋಗ್ಬೇಕಾ? ಅಂದ್ರೆ ಯಜಮಾನ್ರಿರೋ ಜಾಗದಲ್ಲೇ ಯಜಮಾನ್ರ ಬಗ್ಗೆ ಗೊತ್ತಾಗ್ಬೇಕಾಗಿರೋ ರಹಸ್ಯ ಗೊತ್ತಾಗುತ್ತಾ? ಎಂಥ ಕೋಇನ್ಸಿಡೆನ್ಸ್ ಇದು. ಯಜಮಾನ್ರಿಗೊಂದು ಫೋನ್ ಮಾಡೋಣ. ಹೇಳು ಸುಬ್ಬು, ನಿನ್ ಕೆಲಸ ಮುಗೀತಾ? ಇಲ್ಲ ಯಜಮಾನ್ರೆ, ನಾವ್ ಇಷ್ಟ ತನಕ ಅಲ್ಲಿ ಇದ್ವಲ್ಲ, ಅಲ್ಲೇ ನಾನು ಹೋಗ್ಬೇಕಾಗಿರೋದು, ಅಲ್ಲೇ ನನಗೆ ಕೆಲಸ ಇರೋದು. ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಹೌದಾ? ಸರಿ ಬಾ, ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ಸರಿ ಯಜಮಾನ್ರೆ.